ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಮೀಶೋ ಆ್ಯಪಲ್ಲಿ ಅಡ್ರೆಸ್ನ ಸಿಂಪಲ್ಲಾಗಿ ಹೇಗೆ ಚೇಂಜ್ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಸೊ ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ನ ಪ್ರೆಸ್ ಮಾಡೋದ್ರ ಜೊತೆ ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಏನಾಗುತ್ತೆ ಅಂದರೆ, ಸೆಟ್ಟಿಂಗ್ಸ್ಗೆ ಹೋಗಿ ನಾವು ಅಡ್ರೆಸ್ನ ಚೇಂಜ್ ಮಾಡೋದು ಮಾಮೂಲಾಗಿದೆ. ಸೊ ಎಂಥವರು ಕೂಡ ಈಸಿಯಾಗಿ ಅಡ್ರೆಸ್ನ ಚೇಂಜ್ ಮಾಡೋದು ಹೇಗೆ ಅನ್ನೋದನ್ನು ನಾನು ಮೀಶೋ ಆ್ಯಪಲ್ಲಿ ತೋರಿಸ್ತೀನಿ. ಸೊ ಇವಾಗ ಏನಪ್ಪ ಎಕ್ಸಾಂಪಲ್ ಅಂತ ಅಂದರೆ, ಇವಾಗ ನಾನು ಈ ಒಂದು ಡ್ರೆಸ್ನ ನಾನು ಪರ್ಚೇಸ್ ಮಾಡಬೇಕಾಗಿದೆ. ಸೊ ಇದರಲ್ಲಿ ಸುಮಾರಷ್ಟು ಡ್ರೆಸ್ಸು ಆಫರ್ಗಳಲ್ಲಿರುತ್ತೆ. ಸೊ ನಮಗೆ ಯಾವ ಡ್ರೆಸ್ ಬೇಕು ಅನ್ನೋದನ್ನು ನೋಡ್ಕೊಳ್ಳೋಣ. ಇವಾಗ ಎಕ್ಸಾಂಪಲ್ಲಾಗಿ ನಾನು ಒಂದು ಡ್ರೆಸ್ನ ಇವಾಗ ಬೈ ಮಾಡ್ತೀನಿ. ಸೊ ಇವಾಗ ನೋಡಿ, ಈ ಒಂದು ಡ್ರೆಸ್ ನನಗಿಷ್ಟ ಆಗಿದೆ. ನಾನೇನು ಮಾಡ್ತೀನಿ, ಈ ಡ್ರೆಸ್ನ ನೋಡ್ಕೊತೀನಿ, ಡೀಟೇಲ್ಸ್ನೆಲ್ಲ ನೋಡ್ತೀನಿ. ಬಟ್ ಏನು ಅಂದರೆ, ಅಡ್ರೆಸ್ ಬಂದ್ಬಿಟ್ಟು ನನ್ನ ಹಳೆ ಅಡ್ರೆಸ್ ಇದೆ. ಸೊ ಅದನ್ನು ನಾನು ಹೇಗೆ ಚೇಂಜ್ ಮಾಡೋದು ಅಂತಂದರೆ, ಫಸ್ಟ್ ಏನು ಮಾಡಬೇಕಾಗತ್ತೆ, ಒಂದು ಡ್ರೆಸ್ ತೊಗೊಬೇಕಾಗತ್ತೆ. ಡ್ರೆಸ್ಸು ಅಥವಾ ಯಾವುದೋ ಒಂದು ಪ್ರಾಡಕ್ಟ್ನ ನೀವು ಚೂಸ್ ಮಾಡ್ಕೊಳ್ಳಿ, ನಿಮಗೆ ಯಾವುದು ಅವಶ್ಯಕತೆ ಇರೋದು ಅದನ್ನು. ಸೊ ಇಲ್ಲಿ ನಾನು ನೋಡ್ತಾ ಇದ್ದೀನಿ, ನನಗೆ ಯಾವುದು ಇಷ್ಟ ಆಗ್ತಿದೆ ಅನ್ನೋದನ್ನು ನೋಡ್ತಾ ಇದ್ದೀನಿ. ಇವಾಗ ನಾನು ಈ ಡ್ರೆಸ್ನ ಬೈ ಮಾಡಬೇಕಾಗಿದೆ. ನಿಮಗೆ ಬೇಡ ಅಂದರೆ ಆಮೇಲೆ ಬೇಕಾದರೂ ಕ್ಯಾನ್ಸಲ್ ಮಾಡ್ಕೊಬೋದು. ಜಸ್ಟ್ ನಾನು ಒಂದು ಎಕ್ಸಾಂಪಲಿಗೆ ತೊಗೊಂಡಿದ್ದೀನಿ. ಸೊ ಇವಾಗ ಸೈಜ್ನ ಕೂಡ ನಾನು ಮೆನ್ಷನ್ ಮಾಡ್ಕೊತೀನಿ. ಅದಾದಮೇಲೆ ಇಲ್ಲಿ ಬೈ ನೌ ಕೊಡ್ತೀನಿ. ಬೈ ನೌ ಕೊಟ್ಟ ತಕ್ಷಣ ಇಲ್ಲಿ ಮತ್ತೆ ಬೈ ನೌ ಕೇಳುತ್ತೆ. ಸೊ ಕೊಟ್ಟ ಮೇಲೆ ಇಲ್ಲಿ ಏನಾಗುತ್ತೆ ನೋಡಿ, ಅಡ್ರೆಸ್ ಬರುತ್ತೆ. ಇಲ್ಲಿ ಕಂಪ್ಲೀಟಾಗಿ ನಿಮಗೆ ಅಡ್ರೆಸ್ ಶೋ ಮಾಡ್ತಾ ಇದೆ. ಆಮೇಲೆ ನಾವೇನು ಮಾಡಬೇಕು, ಇಲ್ಲಿ ಚೇಂಜ್ ಅಡ್ರೆಸ್ ಅಂತ ಕೇಳ್ತಾ ಇದೆ. ಚೇಂಜ್ ಅಡ್ರೆಸ್ನ ಕೊಡೋಣ. ಚೇಂಜ್ ಅಡ್ರೆಸ್ನ ಕೊಟ್ಬಿಟ್ಟು ಇಲ್ಲಿ ಎಡಿಟ್ ಅನ್ನೋ ಆಪ್ಷನ್ ಇದೆ ನೋಡಿ, ನಿಮಗೆ ಕಾಣಿಸ್ತಾ ಇದೆ ಎಡಿಟ್ ಅನ್ನೋ ಆಪ್ಷನ್ನು. ಸೊ ಎಡಿಟ್ ಅನ್ನೋ ಆಪ್ಷನ್ ಮೇಲೆ ನಾವು ಇಲ್ಲಿ ಪ್ರೆಸ್ ಮಾಡೋಣ. ಪ್ರೆಸ್ ಮಾಡಿದ ನಂತರ ಇಲ್ಲಿ ಏನು ಅಂದರೆ, ಇದು ಅಡ್ರೆಸ್ ಎಲ್ಲ ಸೇಮ್ ಇದೆ, ನನಗಿದೇ ಬೇಕಾಗಿದೆ. ಬಟ್ ಏನು ಅಂತಂದರೆ, ಇಲ್ಲಿ ನನಗೆ ಮನೆ ನಂಬರ್ ಏನಿದೆ ಅದು ಮಾತ್ರ ಚೇಂಜ್ ಮಾಡಬೇಕು. ಸೊ ಇವಾಗ ಏನು ಮಾಡ್ತೀನಿ ಅಂತಂದರೆ, ಇಷ್ಟನ್ನೇ ಚೂಸ್ ಮಾಡ್ಕೊತೀನಿ. ನಾನು ಚೂಸ್ ಮಾಡಿಕೊಂಡು ಇಲ್ಲಿ ನಾನು ಅದನ್ನು ಡಿಲೀಟ್ ಮಾಡ್ತೀನಿ. ಸೊ ಮನೆ ನಂಬರ್ ಬಂದ್ಬಿಟ್ಟು ನಮ್ಮದು ಇಲ್ಲೊಂದು ನಂಬರ್ ಮೆನ್ಷನ್ ಆಗಿದೆ, ಅದನ್ನು ನಾನು ಚೇಂಜ್ ಮಾಡಿಬಿಟ್ಟು ಇವಾಗ ಇನ್ನೊಂದು ನಂಬರ್ನ ನಾನು ಹಾಕ್ತೀನಿ. ಸೊ ಈ ಥರ ಮೆನ್ಷನ್ ಮಾಡ್ತೀನಿ. ಇಲ್ಲಿ ಒಂದು ಕಾಮ ಕೊಡ್ತೀನಿ. ಯಾಕೆ ಅಂತಂದರೆ, ಅಲ್ಲಿ ಸ್ವಲ್ಪ ಸೆಕೆಂಡ್ ಫ್ಲೋರ್ ಆಗಿರೋದ್ರಿಂದ ಎರಡಕ್ಕೂ ಡಿಫ್ರೆನ್ಸ್ ಇರಬೇಕು, ಸ್ವಲ್ಪ ಸ್ಪೇಸ್ ಇರಲಿ ಅಂತೇಳಿ. ಸೊ ನೆಕ್ಸ್ಟ್ ಏನು ಮಾಡ್ತೀನಿ, ಕಂಟಿನ್ಯೂ ಕೊಡ್ತೀನಿ. ಸೊ ಇವಾಗ ಅಡ್ರೆಸ್ಸು ಕಂಪ್ಲೀಟಾಗಿ ಚೇಂಜ್ ಆಗಿದೆ. ಸೊ ಇದಾದಮೇಲೆ ಮುಗೀತು. ನೆಕ್ಸ್ಟ್ ಏನು ಮಾಡ್ತೀನಿ ಅಂತಂದರೆ, ನಾನು ಬ್ಯಾಕ್ ಬರ್ತೀನಿ. ನೋಡಿ, ಈ ಥರ ಬ್ಯಾಕ್ ಬರ್ತೀನಿ. ಇದು ಅಡ್ರೆಸ್ಸು ಚೇಂಜ್ ಆಗಿರುತ್ತೆ, ಆಲ್ರೆಡಿ ಚೇಂಜ್ ಆಗಿದೆ. ಸೊ ಇವಾಗ ಮತ್ತೆ ಬ್ಯಾಕ್ ಬರ್ತೀನಿ. ಸೊ ಮುಗೀತು. ಇವಾಗ ನಮಗೆ ಈ ಡ್ರೆಸ್ಸು ಬೈ ಮಾಡೋ ಅವಶ್ಯಕತೆಯೂ ಇರೋದಿಲ್ಲ. ಜಸ್ಟ್ ಎಕ್ಸಾಂಪಲಿಗೆ ಮಾತ್ರ ತೊಗೊಂಡಿರ್ತೀವಿ. ಏನು ಅಂತಂದರೆ, ಆ ಟೈಮಲ್ಲಿ ಏನು ಅಡ್ರೆಸ್ ಚೇಂಜ್ ಮಾಡಬೇಕೋ ಆ ಉದ್ದೇಶಕ್ಕೆ ಅಷ್ಟೇ ತೊಗೊಂಡಿರ್ತೀವಿ ವಿನಃ ನಾವು ಇದೇ ಐಟಮ್ನ ಅಥವಾ ಇದೇ ಪ್ರಾಡಕ್ಟ್ನ ನಾವು ಬೈ ಮಾಡಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ. ಸೊ ಒಂದು ಈಸಿ ಮೆಥಡಲ್ಲಿ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ. ಸೊ ಈ ಒಂದು ಈಸಿಯಾಗಿ ನಾವು ಮೀಶೋದಲ್ಲಿ ಅಡ್ರೆಸ್ನ ಚೇಂಜ್ ಹೇಗೆ ಮಾಡ್ಬೋದು ಅನ್ನೋದನ್ನು ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ. ನಿಮಗೆ ಈ ಒಂದು ಮಾಹಿತಿ ಯೂಸ್ ಆಗಿದೆ ಅಂತ ಕೂಡ ನಾನು ಅಂದ್ಕೊಳ್ತೀನಿ. ಲಾಸ್ಟ್ ವಿಡಿಯೋದಲ್ಲಿ ಇದನ್ನು ಅಮೌಂಟ್ನ ರೀಫಂಡ್ ಮಾಡ್ಕೊಳೋದು. ಎಸ್, ಹೌದು. ಲಾಸ್ಟ್ ಒಂದು ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ ಆಲ್ರೆಡಿ. ಮೀಶೋದಲ್ಲಿ ಸುಮಾರು ಜನ ಏನು ಮಾಡ್ತಾರೆ, ಬೈ ಮಾಡ್ತಾರೆ. ಪ್ರಾಡಕ್ಟ್ ಏನಾಗುತ್ತೆ ಅಂತಂದರೆ, ಕೆಲವೊಂದು ಟೈಮ್ ಏನಾಗುತ್ತೆ, ರಾಂಗ್ ಪ್ರಾಡಕ್ಟ್ ಬರುತ್ತೆ. ಇಲ್ಲ ಅಂತಂದರೆ ತಂದಿರೋಂತಹ ಪ್ರಾಡಕ್ಟ್ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿರೋದಿಲ್ಲ. ಸೊ ಅವಾಗ ಏನಾಗುತ್ತೆ, ನಮಗೆ ನಮ್ಮ ಅಮೌಂಟು ರಿಟರ್ನ್ ಬೇಕಾಗತ್ತೆ. ಸೊ ಅವಾಗ ಏನು ಮಾಡಬೇಕು ಅಂದರೆ, ರೀಫಂಡ್ ಹಾಕ್ಕೊಬೇಕಾಗತ್ತೆ. ಸೊ ಈಸಿಯಾಗಿ ಹೇಗೆ ಮೀಶೋದಿಂದ ನಮ್ಮ ಅಕೌಂಟಿಗೆ ಅಥವಾ ಗೂಗಲ್ ಪೇ ಆಗಿರ್ಬೋದು, ಬ್ಯಾಂಕ್ ಅಕೌಂಟ್ ಆಗಿರ್ಬೋದು, ರೀಫಂಡನ್ನ ಹೇಗೆ ಮಾಡ್ಕೊಳೋದು ಅನ್ನೋದನ್ನು ನಾನು ಈಸಿ ಮೆಥಡಲ್ಲಿ ನಿಮಗೆ ಈಗ ಆಲ್ರೆಡಿ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಅದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಬೇಕು ಅಂತಂದರೆ ನೀವು ಚೆಕ್ ಮಾಡಿ ನೋಡ್ಕೊಬೋದು. ಸೊ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊತೀನಿ. ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ಫಸ್ಟ್ ಟೈಮ್ ಏನಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಇಷ್ಟೋ ತನಕ ಪೇಷನ್ಸಿಂದ ಈ ಒಂದು ವಿಡಿಯೋನ ನೋಡಿ ಸಪೋರ್ಟ್ ಮಾಡಿದ್ದಕ್ಕಾಗಿ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಲವ್ ಯು ಆಲ್.